ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರಿ ಸಂಬಳವನ್ನ ಪಡೆದು ಖಾಸಗಿ ಶಿಕ್ಷಣ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಸರ್ಕಾರಿ ಮೇಷ್ಟ್ರ ಕಳ್ಳಾಟ ಇದು. ಗ್ರಾಮಸ್ಥರ ಕೈಗೆ ಸದ್ಯ ಆಸಾಮಿ ಸಿಕ್ಕಿ ಬಿದ್ದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದಲ್ಲಿ ನಡೆದಿರತಕ್ಕಂತ ಘಟನೆ ಇದು. ಕೋಹಳ್ಳಿ ಪ್ರಾಥಮಿಕ ಶಾಲೆ ಶಿಕ್ಷಕನ ಕಳ್ಳಾಟ ಇದು. ಗ್ರಾಮಸ್ಥರಿಂದ ಸರಿಯಾಗಿ ತರಾಟೆಯನ್ನ ತೆಗೆದುಕೊಂಡಿದೆ. ಚಿಕ್ಕೋಡಿಯಲ್ಲಿ ಶಿಕ್ಷಣ ಇಲಾಖೆಯ ಬೇಜವಾಬ್ದಾರಿಯ ಧೋರಣೆ ಯಾವ ರೀತಿ ಇದೆ ಅನ್ನೋದು ಸದ್ಯ ಬೆಳಕಿಗೆ ಬಂದಿದೆ. ಸರ್ಕಾರ ನೇಮಿಸಿದಂತಹ ಶಾಲೆ ಏನಿದೆ ಆ ಶಾಲೆಯನ್ನ ಬಿಟ್ಟು ಒಬ್ಬ ಶಿಕ್ಷಕ ಪ್ರೈವೇಟ್ ಶಾಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಶಿಕ್ಷಕನಿಗೆ ಯಾರ ಭಯವೂ ಇಲ್ಲ. ಮಕ್ಕಳ ಜೀವನದ ಜೊತೆಗೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ಶಿಕ್ಷಕ. ಸರ್ಕಾರ ನೇಮಿಸಿದಂತ ಶಿಕ್ಷಕರ ಪೈಕಿ ಸರ್ಕಾರಿ ಶಾಲೆಗೆ ಬರ್ತಾ ಇದ್ರು ಪ್ರೈವೇಟ್ ಮೇಸ್ಟ್ರು. ಚಿಕ್ಕೋಡಿಯಲ್ಲಿ ಶಿಕ್ಷಣ ಇಲಾಖೆ ಯಾವ ರೀತಿಯಾಗಿ ಹಾಗಾದ್ರೆ ಬೇಜವಾಬ್ದಾರಿತನದಿಂದ ಕೂಡಿದೆ ಅನ್ನೋದಕ್ಕೆ ಇದು ಒಂದು ರೀತಿ ಉದಾಹರಣೆಯಾಗಿದೆ. ಬಡ ಮಕ್ಕಳ ಭವಿಷ್ಯದ ಜೊತೆಗೆ ಶಿಕ್ಷಕ ಈ ರೀತಿಯಾಗಿ ಚೆಲ್ಲಾಟವನ್ನು ಆಡಿದ್ದಾರೆ. ಕೋಹಳ್ಳಿ ಗ್ರಾಮಸ್ಥರಿಂದ ಸರಿಯಾಗಿ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮ ಇದು. ಕೆಸ್ಕೆದಡ್ಡಿ ಶಾಲೆಯ ಶಿಕ್ಷಕ ಅಪ್ಪಾಸಾಬ್ ತೇಲಸಂಘ್ ಮೇಲೆ ಗ್ರಾಮಸ್ಥರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ನಿಯೋಜಿತ ಶಾಲೆಯನ್ನ ಬಿಟ್ಟು ತನ್ನ ಪ್ರೈವೇಟ್ ಶಾಲೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರಂತೆ ಈ ಶಿಕ್ಷಕ. ತನ್ನ ಬದಲಾಗಿ ತನ್ನ ಪ್ರೈವೇಟ್ ಶಾಲೆಯ ಶಿಕ್ಷಕನನ್ನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಲಿಸುವುದಕ್ಕೆ ನಿಯೋಜನೆಯನ್ನ ಮಾಡಿದ್ರು ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಹಲವು ದಿನಗಳಿಂದ ಈ ಶಿಕ್ಷಕ ಇದೇ ರೀತಿಯಾಗಿ ಕಳ್ಳಾಟವನ್ನ ಮಾಡ್ತಾ ಇದ್ರು. ಈ ವರ್ಷದಿಂದ ಇದೇ ಸಮಸ್ಯೆ ರೀ. ಶಾಲೆಗೆ ವ್ಯವಸ್ಥೆ ಶಿಕ್ಷಕರು ಬರ್ತಾ ಇದ್ದಿಲ್ರಿ. ಮತ್ತು ಎಲ್ಲಿ ಹೋಗ್ತಾರೆ ಇವ್ರು ಶಿಕ್ಷಕರು? ಈ ಶಿಕ್ಷಕರು ಆದರ್ಶ ಶಾಲೆಗೆ ಹೋಗ್ತಾರೆ ರೀ. ಆದರ್ಶ ಶಾಲೆ ಯಾವ ಪ್ರೈವೇಟ್ ರೀ? ಪ್ರೈವೇಟ್ ಶಾಲೆ ರೀ. ಯಾರ್ದ್ರ ಅದು? ಇವರು ಅಪ್ಪು ಸರ್ದ್ರೆ ಪ್ರೈವೇಟ್ ಸ್ಕೂಲ್ದಿಂದ ಶಿಕ್ಷಕರು ಇಲ್ಲಿ ಕಳಿಸ್ತಾರೆ ರೀ. ಪ್ರೈವೇಟ್ ಸ್ಕೂಲ್ದಿಂದ ಕಳಿಸ್ರಿ ಮತ್ತು ಇವರು ಹೋಗ್ತಾರೆ ರೀ. ಮತ್ತು ಇದು ಒಂದು ವರ್ಷ ಹತ್ತ ಇದ ಶಿಕ್ಷಕದ ಇದ ತೊಂದರೆ ಐತ್ರಿ. ಮತ್ತು ಇದು ಎಲ್ಲ ಬಿ ಒ ಆಫೀಸಿಂದ ಗಮನಿಗೆ ತರಬೇಕು. ಬಿ ಒ ಗಮನಿಗೆ ತಂದರೆ ಯಾವುದೋ ಪ್ರಯೋಜನ ಇಲ್ರಿ. ಎಲ್ಲ ಮಕ್ಕಳು ಇದೇ ಶಾಲೆಗೆ ಬರ್ತಾರೆ ರೀ. ಮಕ್ಕಳ ಶಿಕ್ಷಣನ ಹಾಳಾಗ್ತೈತಿ. ಗೌರ್ಮೆಂಟ್ ಸ್ಕೂಲ್ ಕಳ್ಸೋನೇನ್ರಿ ಬ್ಯಾಡ್ರಿ. ಇದರ ನಮ್ದು ಇಲ್ಕಂದ್ರೆ ಯಾವುದೋ ಒಂದು ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇದು ಬಿ ಒ ಆಫೀಸ್ದಿಂದ ಶಿಕ್ಷಕರಿಗೆ ಭಾಳ ತೊಂದರೆ ನಮ್ಮ ಶಾಲೆಗೆ ಆಗ್ತದೆ. ಇವರು ಇಬ್ಬರು ಮಂದಿ ಶಿಕ್ಷಕರು ಅದಾರ. ಇಬ್ಬರು ಮಂದಿ ಅದಾರ. ಒಬ್ಬರ ಬಿ ಒ ಹಾಕ್ಯಾರ್ರಿ ಮೇಡಮ್ ಅವ್ರ. ಒಬ್ರು ಶಿಕ್ಷಕ ಅದಾರ. ಅದು ಶಿಕ್ಷಕರು ಸರಿಯಾಗಿ ಶಾಲೆಯಾಗಿ ಇರಂಗಿಲ್ಲ ರೀ. ಮತ್ತು ಇದು ಪ್ರೈವೇಟ್ ಸ್ಕೂಲ್ದಿಂದ ಕಳಿಸ್ತಾರೆ ಇಲ್ಲಿ. ಅದು ಅಪ್ಪು ಸರ್ ಹೆಸರ್ಲೆ ರೀ. ಈಗ ಅವರ ಇಲ್ಲಿ ಹೆಡ್ ಮಾಸ್ತರ್ ಅದಾರ? ಹಾಂ, ಅವರೇ ಹೆಡ್ ಮಾಸ್ತರ್ ಅದಾರ. ಇದು ಎಷ್ಟು ವರ್ಷದಿಂದ ನಿಮ್ಮ ಪ್ರಾಬ್ಲಮ್ ಸ್ಟಾರ್ಟ್ ಆಗೈತಿ? ಇದು 1 ವರ್ಷ ಆತ್ರಿ. ಇದ ಪ್ರಾಬ್ಲಮ್ ರೀ. ಶಿಕ್ಷಣ ಮಕ್ಕಳಿಗೆ ಸರಿಯಾಗಿಲ್ಲ ರೀ. ಮಕ್ಕಳು ಎಲ್ರಿ ಹೋದ್ರೆ ಅವ್ರಿಗೆ ಕರೆಸ್ಕುಷಂತ ಅವರು ಶಿಕ್ಷಕರು ಅವ್ರು ಏನೂ ಸ್ಕೇರ್ ತಗೊಂಗಲ್ಲ ರೀ. ಯಾವುದೇ ಮಕ್ಕಳು ಓದಾಕ ಬರಂಗಿಲ್ಲ.